ಯಾರಿಗೆ ಯಾವಾಗ ಧನ ಅಂದರೆ ಹಣ ಬರುತ್ತದೆ, ಯಾವ ರೀತಿಯಲ್ಲಿ ಬರುತ್ತದೆ, ಯಾವ ಕೆಲಸ ಮಾಡಿದರೆ ಒಳ್ಳೆಯದು, ನೀವು ಧನವಂತರಾಗಲು ಯಾವ ರೀತಿಯ ಕೆಲಸ, ಯಾವ ರೀತಿಯ ದುಡಿಮೆ ಮಾಡಿದರೂ ಸಾಧ್ಯ ಎಂಬುದನ್ನು ತಿಳಿದುಕೊಳ್ಳುವುದು ಅತಿ ಮುಖ್ಯವಾಗಿರುತ್ತೆ. ಕೆಲವರು ಏನೋ ಕೆಲಸ ಮಾಡೋಕ್ಕೋಗಿ ಏನೋ ಕೈ ಸುಟ್ಕೊಂಡು ಲಾಸ್ ಮಾಡಿಕೊಂಡು ವಾಪಸ್ ಬರ್ತಾರೆ. ಮತ್ತು ಕೆಲವರು ಏನೋ ಮಾಡೋಕ್ಕೆ ಹೋಗಿ ಏನೋ ಮಾಡಿ ದೊಡ್ಡ ದೊಡ್ಡ ಹಣವನ್ನೇ ಸಂಪಾದಿಸಿ ದೊಡ್ಡ ಸಾಹುಕಾರ ಆಗ್ತಾರೆ. ಯಾಕೆ ಹೀಗೆ? ಕೆಲವರಿಗೆ ಅದಾಗುತ್ತೆ, ಮತ್ತು ಕೆಲವರಿಗೆ ಆಗ್ತಾ ಇಲ್ಲ. ಯಾಕೆ ಹೀಗೆ ಎಂಬುದನ್ನು ತಿಳ್ಕೊಂಡು ನೀವು ಯಾವ ಕೆಲಸ ಮಾಡಿದರೆ ನಿಮಗೆ ಉತ್ತಮ ಎಂದು ತಿಳ್ಕೊಂಡ ಆ ಕೆಲಸವನ್ನು ಮಾಡಿದರೆ ನೀವು ಯಶಸ್ವಿಯಾಗುತ್ತೀರಿ. ನೀವು ಅಂದುಕೊಂಡಂಗೆ ಧನ ಸಂಪಾದನೆ ಸಾಧ್ಯವಾಗುತ್ತದೆ, ಹಣ ಬಂದು ಸೇರುತ್ತದೆ. ಹಾಗಾದರೆ ಯಾರಿಗೆ ಯಾವ ಕೆಲಸ, ಹೇಗೆ ಕೆಲಸ, ಯಾವ ಕೆಲಸ ಮಾಡಬೇಕು ಅದನ್ನು ನಿಮ್ಮ ಹಸ್ತ ನೋಡಿ ತಿಳಿಯೋದು ಹೇಗೆ? ನಿಮ್ಮ ಹಸ್ತದಲ್ಲಿ ಅಂತಹ ಚಿಹ್ನೆಗಳಿದ್ದರೆ ಆ ಚಿಹ್ನೆಯಿಂದ ನೀವು ಏನು ಅರ್ಥ ಮಾಡ್ಕೊಬೋದು ಎಂಬುದನ್ನು ತಿಳಿದುಕೊಂಡು ನೀವು ನಿಮ್ಮ ಜೀವನವನ್ನು ಬಿಲ್ಡ್ ಮಾಡಿ. ಅಂಥ ವಿಚಾರಗಳನ್ನು ಹೇಳುವುದಕ್ಕಿಂತ ಮೊದಲು ತಿಳಿಯಲು ನಿಮ್ಮ ಹಸ್ತ ನೀವೇ ನೋಡಿ, ಕೈಯಲ್ಲದು ನಿಮ್ಮ ಜೀವನ. ಎಲ್ಲರಿಗೂ ನಮಸ್ಕಾರ. ಮಾಣಿಯ ಟೈಮ್ಸ್ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ಇಂದು ನಾನು ಮೊದಲೇ ಹೇಳಿದ ಹಾಗೆ ನಿಮಗೆಲ್ಲರಿಗೂ ಯಾವ ಕೆಲಸ ಮಾಡಿದರೆ ನಾನು ಹಣ ಸಂಪಾದನೆ ಮಾಡಬಹುದು, ಹೇಗೆ ಹಣ ಸಂಪಾದನೆ ಮಾಡಬಹುದು ಎಂಬುದನ್ನು ತಿಳಿದುಕೊಳ್ಳುವುದು ತುಂಬ ಕುತೂಹಲಕರ ಹಾಗೂ ಆಸಕ್ತಿದಾಯಕ ವಿಷಯ. ಆದ್ದರಿಂದ ಆ ವಿಷಯವನ್ನು ಇವತ್ತು ನಿಮ್ಮ ಜೊತೆ, ನಿಮ್ಮ ಹಸ್ತದಲ್ಲಿರುವಂತಹ ನಿಮ್ಮ ಲಕ್ಷಣಗಳನ್ನು ನೋಡಿ ನೀವು ಯಾವ ಕೆಲಸ ಮಾಡಿದರೆ ನೀವು ಹಣವಂತರಾಗ್ತೀರಿ, ಶ್ರೀಮಂತರಾಗ್ತೀರಿ, ನಿಮಗೆ ಹೆಚ್ಚಿಗೆ ಹಣ ಸಂಪಾದನೆ ಮಾಡಲು ಸಾಧ್ಯವಾಗುತ್ತೆ ಎಂಬುದನ್ನು ಚರ್ಚೆ ಮಾಡೋಣ. ಅಂತಹ ವಿಷಯವನ್ನೇ ಹೇಳುವಂತೆ ಮೊದಲು ಮಾಣಿಯ ಟೈಮ್ಸ್ ಯೂಟ್ಯೂಬ್ ಚಾನಲನ್ನು ನೀವು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲವಾದರೆ ಈಗಲೇ ಕೆಳಗೆ ಕಾಣುವ ಸಬ್ಸ್ಕ್ರೈಬ್ ಎಂದು ಬರೆದಿರುವಲ್ಲಿ ಒಮ್ಮೆ ಕ್ಲಿಕ್ ಮಾಡಿ ಸಾಕು, ನೀವು ಸಬ್ಸ್ಕ್ರೈಬ್ ಆಗ್ತೀರಿ. ಅದೇ ರೀತಿಯಲ್ಲಿ ಪಕ್ಕದಲ್ಲಿ ಕಾಣುವ ಗಂಟೆಯ ಚಿಹ್ನೆಯನ್ನು ಒಮ್ಮೆ ಕ್ಲಿಕ್ ಮಾಡಿದರೆ ಮಾಣಿಯ ಟೈಮ್ಸ್ ಯೂಟ್ಯೂಬ್ ಚಾನಲಲ್ಲಿ ಯಾವುದೇ ಹೊಸ ವೀಡಿಯೋ ಅಪ್ಲೋಡ್ ಆದ ಕೂಡಲೇ ನಿಮ್ಮ ಮೊಬೈಲಿಗೆ ನೋಟಿಫಿಕೇಷನ್ ಬರುವುದರಿಂದ ನೀವು ಎಲ್ಲ ವೀಡಿಯೋಗಳನ್ನು ನೋಡಿ ಹೆಚ್ಚು ಹೆಚ್ಚು ವಿಷಯಗಳನ್ನು ತಿಳಿದುಕೊಂಡು ನಿಮ್ಮ ಜೀವನಕ್ಕೆ ಯಾವುದು ಅವಶ್ಯಕವೋ ಅದನ್ನು ಅಳವಡಿಸಿಕೊಂಡಾಗ ನೀವು ಜೀವನದಲ್ಲಿ ಅಭಿವೃದ್ಧಿ ಆಗ್ತೀರಿ, ಯಶಸ್ವಿ ಆಗ್ತೀರಿ. ಅದಕ್ಕಾಗಿ ಪ್ರತಿಯೊಂದು ವಿಡಿಯೋವನ್ನು ನೀವು ನೋಡಬೇಕಾಗುತ್ತದೆ. ಹಾಗೆ ಪ್ರತಿಯೊಂದು ವಿಡಿಯೋವನ್ನು ಆರಂಭದಿಂದ ಕೊನೆಯವರೆಗೂ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಇತರರಿಗೂ ಅದು ಈ ವಿಷಯ ಗೊತ್ತಾಗುವಂತೆ ಮಾಡಿದರೆ ನಿಮಗೆ ಇನ್ನೂ ಹೆಚ್ಚಿನ ಅನುಕೂಲತೆ, ಸೌಲಭ್ಯಗಳು ಸಿಗುತ್ತದೆ. ಹಾಗೆ ಹೆಚ್ಚಿಗೆ ಜನರು ತಮ್ಮ ಭವಿಷ್ಯವನ್ನು ಕೇಳುವಂತಹ ಕುತೂಹಲದಿಂದಿದ್ದಾರೆ. ಅಂಥವರಿಗಾಗಿ ನೀವು ನಿಮ್ಮ ಮನೆಯಲ್ಲೇ ಕುಳಿತುಕೊಂಡು ನಿಮ್ಮ ಹಸ್ತಗಳ ಫೋಟೋಗಳ ಮೂಲಕ ನಿಮ್ಮ ಭವಿಷ್ಯವನ್ನು ತಿಳಿಯಲು ಸಾಧ್ಯವಿದೆ. ಅದಕ್ಕಾಗಿ ನೀವು ಇದರಲ್ಲಿ ಕೊಟ್ಟಿರುವಂತಹ ವಾಟ್ಸಪ್ ನಂಬರಿಗೆ ವಾಟ್ಸಪ್ ಮೆಸೇಜ್ ಮಾಡಿ. ವಾಟ್ಸಪ್ ಮೆಸೇಜ್ ಮಾಡಿದರೆ ಕೂಡಲೇ ನಾವು ಏನು ಮಾಡಬೇಕು, ಯಾವ ರೀತಿ ಮಾಡಬೇಕು ಎಂಬುದನ್ನು ತಿಳಿಸುತ್ತೇವೆ. ಅದರಂತೆ ನೀವು ಮಾಡಿದರೆ ನಿಮ್ಮ ಭವಿಷ್ಯವನ್ನು ನೀವು ನಿಮ್ಮ ಮನೆಯಲ್ಲೇ ಕುಳಿತು ನಿಮ್ಮ ಮುಂದಿನ ಜೀವನದ ರೂಪುರೇಷೆಯನ್ನು ನೀವು ತಿಳಿದುಕೊಂಡು ಜೀವನವನ್ನು ಸರಿಯಾದ ರೀತಿಯಲ್ಲಿ ಅಳವಡಿಸಿಕೊಂಡಾಗ ನೀವು ಜೀವನದಲ್ಲಿ ಸುಖ, ಶಾಂತಿ, ಸಂತೋಷವನ್ನು ಅನುಭವಿಸಲು ಸಾಧ್ಯವಾಗುತ್ತದೆ. ಅದಕ್ಕಾಗಿ ಇಂತಹ ವಿಚಾರಗಳಲ್ಲಿ ಆಸಕ್ತಿ ಮತ್ತು ನಂಬಿಕೆ ಇದ್ದವರು ಮಾತ್ರ ಇದರಲ್ಲಿ ಕೊಟ್ಟಿರುವಂಥ ವಾಟ್ಸಪ್ ನಂಬರಿಗೆ ವಾಟ್ಸಪ್ ಮೆಸೇಜ್ ಮಾಡಿ. ಹಲವಾರು ವಿಚಾರಗಳು, ನಿಮ್ಮ ವಿಚಾರಗಳು ಎಲ್ಲವೂ ಇದರಲ್ಲಿ ನೀವು ತಿಳಿದುಕೊಳ್ಳಬೇಕಾದ ಅಂತಹ ಹಲವಾರು ವಿಚಾರಗಳಿದೆ. ಅದರಂತೆ ನೀವು ನಿಮ್ಮ ವಿಚಾರಗಳನ್ನು ತಿಳಿದುಕೊಳ್ಳಲು ಇದರಲ್ಲಿ ಕೊಟ್ಟಿರುವಂಥ ವಾಟ್ಸಪ್ ನಂಬರಿಗೆ ವಾಟ್ಸಪ್ ಮೆಸೇಜ್ ಮಾಡಿ. ಹಾಯ್ ಅಂತ ಕಳಿಸಿ, ಎಸ್ ಅಂತ ಕಳಿಸಿ, ನಮ್ಮ ಹಸ್ತ ನೋಡಿ ಭವಿಷ್ಯ ಹೇಳಬೇಕಂತ ಕಳಿಸಿ, ಏನೇ ಆಗಿ ಕಳಿಸಿ, ನಾವು ನಿಮಗೆ ರಿಪ್ಲೈ ಮಾಡ್ತೇವೆ. ಈಗ ವಿಷಯಕ್ಕೆ ಬರುತ್ತೆ ನೋಡಿ. ಈಗ ನೋಡಿ, ನಮ್ಮ ಸಾಮಾನ್ಯವಾಗಿ ಈ ಜ್ಞಾನರೇಖೆ, ಯಾವುದು ಜ್ಞಾನರೇಖೆ ಅಂತ ನಿಮಗೆ ಗೊತ್ತಿದೆ. ಅದೇ ರೀತಿ ಯಾವುದು ನೋಡಿ, ಇದು ಜ್ಞಾನರೇಖೆ, ಇದು ಹೃದಯ ರೇಖೆ, ಇದು ಭಾಗ್ಯರೇಖೆ, ಇದು ಆಯುಷ ರೇಖೆ. ಕೆಲವರು ಇದನ್ನು ಸ್ತ್ರೀ ರೇಖೆ ಮತ್ತು ಪುರುಷ ರೇಖೆ ಅಂತ ಹೇಳ್ತಾರೆ. ಆದರೆ ನಾವು ಆ ಥರ ಹೇಳೋದಿಲ್ಲ. ಇದನ್ನು ಹೆಡ್ಲೈನ್, ಇದನ್ನು ಲೈಫ್ ಲೈನ್, ಇದನ್ನು ಹಾರ್ಟ್ ಲೈನ್, ಇದನ್ನು ಫೇಟ್ ಲೈನ್ ಅಂತ ಹೇಳ್ತೇವೆ. ಈಗ ಇದರಲ್ಲಿ ಈಗ ನಾವು ಹಣವಂತರಾಗುತ್ತೀವಿ.
ಯಾರಿಗೆ ಹಣ ಬಂದು ಸೇರುತ್ತೆ, ಯಾವ ಕೆಲಸದಿಂದ ಹಣ ಬಂದು ಸೇರುತ್ತೆ ಎಂಬುದನ್ನು ನೋಡೋಣ. ಈಗ ಭಾಗ್ಯರೇಖೆ, ಈಗ ಇದು ಭಾಗ್ಯರೇಖೆ. ಭಾಗ್ಯರೇಖೆ ಎಲ್ಲಿಂದ ಹುಟ್ಟಿ ಈ ಶನಿ ಪರ್ವ ನಡು ಬೆರಳ ಕೆಳಗಿರುವುದೇ ಶನಿ ಪರ್ವಕ್ಕೆ ಬಂದಿದೆ. ಅವರು ಹೀಗೆ ಇದ್ದರೆ, ಹೀಗೆ ಇದೇ ರೀತಿ ಇದ್ದರೆ ಅವರು ಬಾಲ್ಯದಿಂದಲೇ ಅವರಿಗೆ ಉತ್ತಮವಾದಂತಹ ಒಂದು ಕೆಲಸವನ್ನು ಆಯ್ಕೆ ಮಾಡಿಕೊಳ್ಳುವಂತಹ ಒಂದು ತಿಳುವಳಿಕೆ ಇರುತ್ತದೆ. ಅವರು ಅಂತಹ ಕೆಲಸಗಳನ್ನು ಅವರು ಆಯ್ಕೆ ಮಾಡಿಕೊಂಡ ಕೆಲಸದಲ್ಲೇ ಅವರು ಯಶಸ್ವಿಯಾಗುತ್ತಾರೆ ಎಂಬುದು ಹೀಗೆ ರೇಖೆ ಇದ್ದಾಗ ನಮಗೆ ತಿಳಿದು ಬರುವಂಥ ವಿಚಾರ. ಅದೇ ಕಂಕಣದಿಂದ ಹೊರಟು ಶನಿ ಪರ್ವಕ್ಕೆ ಬಂದರೆ ಯಾವುದೇ ಒಬ್ಬ ಆ ವ್ಯಕ್ತಿ ತನಗೆ ಬೇಕಾದ ಕೆಲಸವನ್ನು ತಾನಾಗಿಯೇ ಆಯ್ಕೆ ಮಾಡಿಕೊಂಡು ಅದರಲ್ಲಿ ಅವನು ಯಶಸ್ವಿಯಾಗುತ್ತಾನೆ ಎಂಬುದರ ಸೂಚನೆ. ಈಗ ಅದನ್ನೇ ಇವರು ಬಾಲ್ಯದಿಂದಲೇ, ಅಂದರೆ ಅವರು ಇನ್ನು ಅವರ ನೆನಪಿನ ಶಕ್ತಿ ಯಾವಾಗ ಸರಿಯಾಗಿರುತ್ತದೋ ಆವತ್ತಿಂದ ಅವರು ಜೀವನಕ್ಕೆ ಯಾವ ದಾರಿ ಹುಡ್ಕೊಳ್ಳಬೇಕು, ಯಾವ ದಾರಿಯಲ್ಲಿ ಮುಂದುವರಿಯಬೇಕು ಎಂಬುದನ್ನು ತಿಳಿದಿರುತ್ತಾರೆ ಎಂಬುದು ಹಾಗೆ ಅವರು ಜೀವನದಲ್ಲಿ ಯಶಸ್ವಿಯಾಗುತ್ತಾರೆ. ಈಗ ಕೆಲವರಿಗೆ ಹೀಗೆ ಇರೋದಿಲ್ಲ. ಕೆಲವರಿಗೆ ಈ ಭಾಗ್ಯರೇಖೆ ಹೀಗೆ ಇರೋದಿಲ್ಲ. ನೋಡಿ, ಇಲ್ಲಿಂದ ಬಂದಿರುತ್ತೆ, ಇಲ್ಲಿಂದ ಹೀಗೆ ನೋಡಿ, ಇದು ಆಯುಷರೇಖೆ. ಆಯುಷರೇಖೆಯಿಂದ ಬಂದಂತಹ ಭಾಗ್ಯರೇಖೆ ಹೀಗೆ ಶನಿ ಪರ್ವಕ್ಕೆ ಬಂದಿದ್ದರೆ ಇವರು ಸ್ವಂತವಾದ ಶ್ರಮದಿಂದ, ತಾವು ಬೇರೆ ಯಾರ ನೆರವು ಇಲ್ಲದೆ ತಾವು ಯೋಚನೆ ಮಾಡಿ ತಮ್ಮ ಜೀವನಕ್ಕೆ ಬೇಕಾದಂತಹ ದಾರಿಯನ್ನು ಕಂಡುಕೊಳ್ಳುತ್ತಾರೆ. ಶ್ರಮ ಪಡೋಕ್ಕೆ ಅವರು ಸಿದ್ಧರಿರುತ್ತಾರೆ. ಎಷ್ಟೇ ಕಷ್ಟವಾದರೂ ಅವರು ಗುರಿಯನ್ನು ಮುಟ್ಟಲು ಪ್ರಯತ್ನ ಪಡುತ್ತಾರೆ. ಹಾಗೆ ಆ ಶ್ರಮದಿಂದ ತಾನು ಯಾವುದನ್ನು ಅಂದುಕೊಂಡಿರುತ್ತಾನೋ ಅದನ್ನು ಸಾಧನೆ ಮಾಡುವಂತಹ ಶಕ್ತಿವಂತರಾಗಿರುತ್ತಾರೆ. ಅವರು ಶ್ರಮಪಟ್ಟು ಕಷ್ಟಪಟ್ಟು ದುಡಿದು ಹಣವಂತರಾಗುತ್ತಾರೆ, ಅಥವಾ ತನ್ನ ಜೀವನಕ್ಕೆ ಬೇಕಾದ ಸೌಲಭ್ಯಗಳನ್ನು ಮಾಡಿಕೊಂಡು ಸುಖ ಸಂತೋಷದಿಂದ ಜೀವನ ಮಾಡಲು ಸಾಧ್ಯವಾಗುತ್ತದೆ. ಆಯುಷರೇಖೆಯಿಂದ ಹೊರಟಂತಹ ಭಾಗ್ಯರೇಖೆ ಅವರಲ್ಲಿ ಶ್ರಮ ಇರುತ್ತೆ, ಗುರಿ ಇರುತ್ತದೆ, ಪ್ರಯತ್ನ ಪಡುತ್ತಾರೆ. ಹಲವು ಸಮಸ್ಯೆಗಳು ಎದುರಿಸಿ ಅವರು ಬೆಳೆಯುತ್ತಾರೆ. ಹಲವು ರೀತಿಯ ಸಮಸ್ಯೆಗಳನ್ನು, ಏನೇ ಸಮಸ್ಯೆ ಬಂದರೂ ಅದನ್ನೆಲ್ಲವನ್ನು ಸುಧಾರಿಸಿಕೊಂಡು ಅದನ್ನೆಲ್ಲವನ್ನು ದಾಟಿಕೊಂಡು ಇವರು ತಮ್ಮ ಸ್ವಂತ ಶ್ರಮದಿಂದ ಪ್ರಯತ್ನ ಮಾಡಿ ಹಲವು ಸಮಸ್ಯೆಗಳನ್ನು ಎದುರಿಸಿ ಬೆಳೆಯುತ್ತಾ ಬರುತ್ತಾರೆ. ಬೇರೆಯವರ ಸಲಹೆ ಸೂಚನೆಗಳನ್ನು ಸಹ ಅವರು ಪಡೆದುಕೊಳ್ಳುತ್ತಾರೆ. ಸಲಹೆ ಸೂಚನೆಗಳನ್ನು ಪಡೆದುಕೊಂಡರೂ ತನ್ನತನವನ್ನು ತಾನು ಮಾಡಬೇಕನ್ನಿಸಿರುವಂತಹ ತನ್ನ ಸಲಹೆ ಅಂತ ನಾವು ಮಾಡೋದಿಲ್ಲ. ಅವರ ಸಲಹೆಯನ್ನು ಕೇಳಿಕೊಂಡು ತನ್ನ ಸ್ವಂತ ಶ್ರಮದಿಂದ ಇವರು ಹಣವಂತರಾಗುತ್ತಾರೆ. ಇನ್ನು ಗುರುಪರ್ವಕ್ಕೆ ಇದು ಬಂದಿದ್ದರೆ, ಗುರುಪರ್ವಕ್ಕೆ ಈ ರೇಖೆ, ಗುರುಪರ್ವಕ್ಕೆ ಯಾವುದು ನೋಡಿ, ಈಗ ಚಂದ್ರಪರ್ವದಿಂದ ನೋಡಿ ಇಲ್ಲಿಂದ ಇಲ್ಲಿಗೆ ಎಲ್ಲಿ ಬರುತ್ತೆ, ಅದು ಗುರುಪರ್ವಕ್ಕೆ ಬರುತ್ತೆ. ಇದು ಭಾಗ್ಯರೇಖೆ ಚಂದ್ರಪರ್ವದಿಂದ ಗುರುಪರ್ವಕ್ಕೆ ಬಂದಿದ್ದರೆ ಅವರು ಅಭಿವೃದ್ಧಿಯನ್ನು ಕಾಣುತ್ತಾರೆ, ಅವರು ಹೆಚ್ಚಿನ ಅಭಿವೃದ್ಧಿಯನ್ನು ಕಾಣುತ್ತಾರೆ. ಹಾಗೆಯೇ ಕೆಲಸ ಕಾರ್ಯಗಳಲ್ಲಿ ಹೆಚ್ಚಿನ ಶ್ರಮವನ್ನು ಪಟ್ಟು ತಮ್ಮ ತಿಳುವಳಿಕೆ ಜ್ಞಾನದಿಂದ ಅವರು ಹೆಚ್ಚಿನ ಧನವನ್ನು ಸಂಪಾದನೆ ಮಾಡುತ್ತಾರೆ. ಆದರೆ ಇಂತಹ ರೇಖೆ ಇರುವುದು ತುಂಬ ಅಪರೂಪ. ಇನ್ನು ಕೆಲವರಿಗೆ ಈ ರೀತಿಯ ರೇಖೆಗಳಿರುತ್ತದನ್ನು ಕಾಣಬಹುದು. ಈ ರೀತಿ ಅಂದರೆ ಪ್ರೋಗ್ರೆಸಿವ್ ಲೈನ್ ಇರದೆ, ಇದು ಸಹ ಅವರ ಶ್ರಮಕ್ಕೆ ಅವರಿಗೆ ಸಿಗುವಂತಹ ತಮ್ಮ ಜೀವನದಲ್ಲಿ ಗಳಿಸಬಹುದಾದಂತಹ
ಯಶಸ್ಸನ್ನು ಸೂಚಿಸುತ್ತದೆ. ಆದರೆ ಇಂತಹ ರೇಖೆ ಇದ್ದವರು ಅವರು ಖಂಡಿತವಾಗಲು ಅವರು ಹೆಚ್ಚಿನ ಶ್ರಮಪಟ್ಟು ತಮ್ಮ ಪಾಂಡಿತ್ಯ, ತಮ್ಮ ತಿಳುವಳಿಕೆ, ಜ್ಞಾನದಿಂದ ಹೆಚ್ಚಿನ ಧನವನ್ನು ಸಂಪಾದನೆ ಮಾಡುತ್ತಾರೆ ಎಂಬುದು ಇದರ ಸೂಚನೆ. ಇನ್ನು ಕೆಲವರ ಈ ಭಾಗ್ಯರೇಖೆ ಜ್ಞಾನರೇಖೆಗೆ ಬಂದು ನಿಂತಿರುತ್ತೆ ನೋಡಿ. ಇಲ್ಲಿ ಬಂದು ಇಲ್ಲೇ ನಿಂತಿರುತ್ತೆ, ಅಲ್ಲಿಂದ ಮುಂದಕ್ಕೆ ಇಲ್ಲ, ಅಲ್ಲಿ ನಿಂತಿತ್ತು, ಜ್ಞಾನರೇಖೆ ಬಂದಿದ್ದರೆ ಇವರು ಏನೆಂದರೆ ಇವರು ಕಲಿಯುವುದನ್ನು ಬಿಟ್ಟು, ಅವರ ಶಿಕ್ಷಣವನ್ನು ಓದುವುದನ್ನು ಬಿಟ್ಟು ತಾವು ದುಡಿಮೆಗೆ ತೊಡಗುತ್ತಾರೆ. ಅಂದರೆ ಪೂರ್ತಿ ಅವರು ಶಿಕ್ಷಣವನ್ನು ಅರ್ಧಕ್ಕೆ ನಿಂತು ಅವರು ಕೆಲಸಕ್ಕೆ ಪ್ರಯತ್ನಿಸುತ್ತಾರೆ. ಹಾಗೆ ಅವರಿಗೆ ಹಲವು ರೀತಿಯ ಸಂಘರ್ಷಗಳನ್ನು ಎದುರಿಸಿ ಅವರು ಜೀವನದಲ್ಲಿ ಮುಂದುವರಿಯುತ್ತಾರೆ. ಅವರು ವಿದೇಶದಿಂದಲೂ ಹಣ ಸಂಪಾದನೆ ಮಾಡುವಂತಹ ಸಾಧ್ಯತೆ ಇದೆ. ಆದರೆ ಶಿಕ್ಷಣ ಕಡಿಮೆ ಆಗಿರುತ್ತೆ, ಅಭಿವೃದ್ಧಿ ಆಗ್ತಾರೆ. ಆದರೂ ಇವರಲ್ಲಿ ಕೆಲವರ ಹಸ್ತದಲ್ಲಿ ನಾವು ಕಾಣ್ತೇವೆ, ಇವರು ಸಲಹೆ ಸೂಚನೆ ಕೊಡುವಂತಹ ವ್ಯಕ್ತಿಗಳಾಗಿರುತ್ತಾರೆ. ಬೇರೆಯವರಿಗೆ ಪಾಠ ಮಾಡುವಂತಹ, ಬೇರೆಯವರಿಗೆ ಏನಾದರೂ ತಿಳುವಳಿಕೆ ಕೊಡುವಂತಹ ಕೆಲಸಗಳಲ್ಲಿ ತೊಡಗಿರುವುದನ್ನು ನಾವು ನೋಡಬಹುದು. ತಮ್ಮ ಶಿಕ್ಷಣವನ್ನು ಅರ್ಧಕ್ಕೆ ನಿಲ್ಲಿಸಿದರೂ ಅವರು ಶ್ರಮಪಟ್ಟು ಜೀವನ ಮಾಡಿದರೂ ಸಹ ಇತರರಿಗೆ ಅವರು ತಮ್ಮ ಜ್ಞಾನವನ್ನು, ತಮ್ಮ ತಿಳುವಳಿಕೆಯನ್ನು, ಅನುಭವವನ್ನು ಬೇರೆಯವರಿಗೆ ಹೇಳುತ್ತಾರೆ. ಎಂತಹ ಸಂಘರ್ಷ ಸಮಸ್ಯೆಗಳು ಎದುರಾದರೂ ಅದನ್ನು ನಿವಾರಿಸಿಕೊಂಡು ಮುಂದುವರಿಯುತ್ತಾರೆ. ಈಗ ಭಾಗ್ಯರೇಖೆ ಸೂರ್ಯಪರ್ವಕ್ಕೆ ಹೋಗಿದ್ದರೆ ಏನಾಗುತ್ತೆ? ಈಗ ನಾವು ಭಾಗ್ಯರೇಖೆಯ ಒಂದು ರೇಖೆ ಹೋಗಿದ್ದನ್ನು ಹೇಳಿದ್ವಿ. ಆದರೆ ಕೆಲವರಲ್ಲಿ ಭಾಗ್ಯರೇಖೆ ಹೀಗೆ ಸೂರ್ಯಪರ್ವಕ್ಕೆ ಹೋಗಿರುತ್ತದೆ. ಇದು ಗೊತ್ತಿದೆ ನಿಮಗೆ. ಉಂಗುರ ಬೆರಳು ಅದರ ಕೆಳಗಿರುವುದೇ ಸೂರ್ಯಪರ್ವ. ಈ ಸೂರ್ಯಪರ್ವಕ್ಕೆ ಹೋಗಿದ್ದರೆ ಇವರು ಸರ್ಕಾರಿ ಉದ್ಯೋಗಕ್ಕೆ ಸೇರುವುದು ಹೆಚ್ಚಿನ ಕಡಿಮೆ ಸರಿಯಾಗಿರುತ್ತೆ. ಅವರು ಸರ್ಕಾರಿ ಕೆಲಸದಲ್ಲಿ ಸೇರಿದರೆ ಅವರಿಗೆ ಹೆಚ್ಚಿನ ಅಭಿವೃದ್ಧಿಯನ್ನು ಕಾಣುತ್ತಾರೆ. ಹಾಗೆಯೇ ಇವರು ಕಿರಿಯ ವಯಸ್ಸಿನಲ್ಲಿಯೇ ದುಡಿಮೆಗೆ ಆರಂಭಿಸುತ್ತಾರೆ. ಕಿರಿಯ ವಯಸ್ಸಿನಲ್ಲೇ ದುಡಿಮೆ ಆರಂಭಿಸಿ ಅವರಿಗೆ ತಕ್ಕಂಥ ಉದ್ಯೋಗವನ್ನು ಆಯ್ಕೆ ಮಾಡಿಕೊಂಡು ಜೀವನದಲ್ಲಿ ಮುಂದುವರಿಯುತ್ತಾರೆ. ಜೀವನದಲ್ಲಿ ಹಣವನ್ನು ಸಂಪಾದನೆ ಮಾಡ್ತಾರೆ, ಗೌರವವನ್ನು ಸಂಪಾದನೆ ಮಾಡುವಂಥ ವ್ಯಕ್ತಿಯಾಗಿರುತ್ತಾರೆ. ಹಾಗೂ ಅವರು ಕಲೆ ಮತ್ತು ಸಾಹಿತ್ಯದಲ್ಲಿ ಹೆಚ್ಚಿನ ಒಲವನ್ನು ಹೊಂದಿರುತ್ತಾರೆ ಎಂಬುದನ್ನು ತಿಳಿಯಬಹುದು. ಕಲೆ ಮತ್ತು ಸಾಹಿತ್ಯದಲ್ಲಿ ಹೆಚ್ಚಿನ ಒಲವನ್ನು ಹೊಂದಿರುತ್ತಾರೆ ಎಂದು ತಿಳಿಯಬಹುದು. ಹಾಗೆ ನೋಡಿ, ಚಂದ್ರ, ಸೂರ್ಯ ಮತ್ತು ಶುಕ್ರ. ಈಗ ನಾನು ಅದೇ ಹೇಳ್ತೀನಿ. ಇದಿಷ್ಟನ್ನು ನಾವು ಭಾಗ್ಯರೇಖೆಯ ಬಗ್ಗೆ ಹೇಳಿದ್ವಿ. ಭಾಗ್ಯರೇಖೆ ಆದಮೇಲೆ ನೋಡಿ, ಈ ಚಂದ್ರಪರ್ವ, ಈ ಶುಕ್ರಪರ್ವ, ಈ ಶುಕ್ರಪರ್ವ, ಈ ಸೂರ್ಯಪರ್ವ, ಈ ಮೂರು ಪರ್ವಗಳು ಬದುಕಿನ ಯಶಸ್ಸನ್ನು ಸೂಚಿಸುತ್ತವೆ. ಮನುಷ್ಯನ ಯಶಸ್ಸು ಮತ್ತು ಅವರ ಬೆಳವಣಿಗೆ, ಅವರ ಆಸ್ತಿ, ಅವರ ಹಣ ಸಂಪಾದನೆ ಮುಂತಾದ ವಿಚಾರಗಳನ್ನು ತಿಳಿಸುತ್ತದೆ. ಬುಧಪರ್ವ, ಈಗ ನೋಡಿ, ಬುಧಪರ್ವಕ್ಕೆ ಬಂದಿದ್ದರೆ ಈ ರೇಖೆ, ಈ ಭಾಗ್ಯರೇಖೆ ಬುಧಪರ್ವ, ಇದನ್ನು ಗೊತ್ತು. ಇದು ಬುಧಪರ್ವ, ಕಿರುಬೆರಳ ಕೆಳಗಿರುವುದೇ ಬುಧಪರ್ವ. ವ್ಯಾಪಾರದಿಂದ ಅವರು ಹೆಚ್ಚಿನ ಆದಾಯವನ್ನು ಪಡೆದು ಧನವಂತರಾಗುತ್ತಾರೆ, ಶ್ರೀಮಂತರಾಗುತ್ತಾರೆ, ಐಶ್ವರ್ಯವಂತರಾಗುತ್ತಾರೆ. ಬುಧಪರ್ವಕ್ಕೆ ಭಾಗ್ಯರೇಖೆ ಬಂದಿದ್ದರೆ ಅವರು ಜೀವನದಲ್ಲಿ ವ್ಯವಹಾರದಿಂದ ಹೆಚ್ಚಿನ ಲಾಭವನ್ನು ಪಡೆಯುತ್ತಾರೆ. ಶುಕ್ರಪರ್ವದಿಂದ ಭಾಗ್ಯರೇಖೆ
ಶುಕ್ರಪರ್ವದಿಂದ ಈಗ ನೋಡಿ, ನಾವು ಇದೆಲ್ಲವೂ ಹೇಳಿ ಆಯಿತು. ಶುಕ್ರಪರ್ವದಿಂದ ಭಾಗ್ಯರೇಖೆ ನೋಡಬೇಕು. ಶುಕ್ರಪರ್ವದಿಂದ ಇದು ಶುಕ್ರಪರ್ವದಿಂದ ಇಲ್ಲಿಂದ ಭಾಗ್ಯರೇಖೆ ಹೀಗೆ ಯಾವುದಕ್ಕೆ, ಈ ಶುಕ್ರಪರ್ವದಿಂದ ಭಾಗ್ಯರೇಖೆ ಬಂದಿದ್ದರೆ ಶನಿ ಪರ್ವಕ್ಕೆ ಬರುತ್ತೆ. ಭಾಗ್ಯರೇಖೆ ಶನಿ ಪರ್ವಕ್ಕೆ ಬಂದಿದ್ದರೆ ಶುಕ್ರಪರ್ವದಿಂದ ಹಿಂಗೆ ಬರ್ಬೋದು, ಈ ಕಡೆಯಿಂದ ಆದರೂ ಬರ್ಬೋದು, ಈ ಕಡೆಯಿಂದ ಆದರೂ ಬರ್ಬೋದು. ಒಟ್ಟಾರೆ ಶುಕ್ರಪರ್ವದಿಂದ ಬಂದಿರಬೇಕು. ಶುಕ್ರಪರ್ವದಿಂದ ಬಂದಿದ್ದರೆ ಸಂಗಾತಿ ತಾನು ಮದುವೆಯಾದ ಮೇಲೆ ಹೆಚ್ಚಿನ ಆಸ್ತಿಯನ್ನು ಸಂಪಾದನೆ ಮಾಡ್ತಾರೆ, ಹೆಚ್ಚಿನ ಧನವನ್ನು ಸಂಪಾದನೆ ಮಾಡ್ತಾರೆ. ಸಂಗಾತಿಯವರ ಮನೆಯಿಂದ ಅಥವಾ ತಮ್ಮ ಪಾಲುದಾರಿಕೆಯಿಂದ ಹೆಚ್ಚಿನ ಧನವನ್ನು ಸಂಪಾದನೆ ಮಾಡುತ್ತಾರೆ. ಅದೇ ರೀತಿ ಈಗ ಒಂದು ರೇಖೆ ಗುರು ಪರ್ವಕ್ಕೂ ಒಂದು ರೇಖೆ ಮಂಗಳ ಪರ್ವಕ್ಕೂ ಬಂದಿದ್ದರೆ ಬಿಲ್ಡರ್ಸ್ ಆಗುತ್ತಾರೆ. ಇದು ಮಂಗಳ ಪರ್ವ. ಒಂದು ಮಂಗಳಕ್ಕೆ ಒಂದು ರೇಖೆ ಇಲ್ಲಿಂದ ಮಂಗಳಕ್ಕೆ, ಯಾವುದರಿಂದ, ಈ ಭಾಗ್ಯರೇಖೆಯಿಂದ. ಈ ಭಾಗ್ಯರೇಖೆ ಅಂದರೆ ಒಂದು ಮಂಗಳ ಪರ್ವಕ್ಕೆ, ಇಲ್ಲಿ ಮಂಗಳ ಎರಡಿದೆ. ಮಂಗಳ ಪರ್ವಕ್ಕೆ ಒಂದು ರೇಖೆ ಗುರುಪರ್ವಕ್ಕೆ ಹೀಗೆ, ಇದು ಗುರುಪರ್ವ, ಇದು ಭಾಗ್ಯರೇಖೆ. ಗುರುಪರ್ವಕ್ಕೆ ಇನ್ನೊಂದು ರೇಖೆ ಬಂದಿದ್ದರೆ ಅವರು ಬಿಲ್ಡರ್ಸ್ ಅಥವಾ ಜಮೀನು ಸಂಬಂಧಿಸಿದ ವ್ಯವಹಾರದಿಂದ ಹೆಚ್ಚಿನ ಧನವನ್ನು ಸಂಪಾದನೆ ಮಾಡುತ್ತಾರೆ. ಹೀಗೆ ಅವರ ಆದಾಯವನ್ನು ಅವರು ಹೆಚ್ಚಿಸಿಕೊಂಡು ಹೆಚ್ಚಿನ ಲಾಭವನ್ನು ಪಡೆದು ಶ್ರೀಮಂತರಾಗುತ್ತಾರೆ. ಅಂದರೆ ಒಂದು ಭಾಗ್ಯರೇಖೆಯಿಂದ ಒಂದು ರೇಖೆ ಮಂಗಳಕ್ಕೂ ಅಥವಾ ಈ ಕಡೆ ಮಂಗಳಕ್ಕಾದರೂ ಸರಿ, ಇಲ್ಲೊಂದು ಮಂಗಳ ಇದೆ, ಮಂಗಳಕ್ಕಾದರೂ ಸರಿ, ಇಲ್ಲಿನ ಮಂಗಳಕ್ಕಾದರೂ ಸರಿ, ಮತ್ತೊಂದು ರೇಖೆ ಭಾಗ್ಯರೇಖೆಯಿಂದ ಒಂದು ಕವಲು ಈ ಗುರುಪರ್ವಕ್ಕೂ ಬಂದಿದ್ದರೆ ಅವರು ಜಮೀನು ಅಥವಾ ಬಿಲ್ಡರ್ಸ್ನಿಂದಾಗಿ ಹೆಚ್ಚಿನ ಧನವನ್ನು ಸಂಪಾದನೆ ಮಾಡುತ್ತಾರೆ. ಹೀಗೆ ನೋಡಿ, ಈ ಭಾಗ್ಯರೇಖೆ, ಈ ಜ್ಞಾನರೇಖೆ. ಈಗ ಜ್ಞಾನರೇಖೆದು ಒಂದು ಸ್ವಲ್ಪ ನೋಡಿಬಿಟ್ಟು ನಾವು ಇವತ್ತಿನ ಪಾಠವನ್ನು ಮುಗಿಸೋಣ. ಈಗ ಜ್ಞಾನರೇಖೆ ಅಂದರೆ ನಿಮ್ಗೆ ಗೊತ್ತಿದೆ, ಇದು ನಮ್ಮ ಆಯುಷ ರೇಖೆ, ಇದು ಜ್ಞಾನರೇಖೆ. ಜ್ಞಾನರೇಖೆ ಹೀಗಿದ್ದರೆ ಕೊನೆಯಲ್ಲಿ ಹೀಗೆ ಎರಡು ಲೈನಾಗಿ ಇದ್ದರೆ ಸ್ವಂತ ಧೈರ್ಯ ಇರುವಂಥ ವ್ಯಕ್ತಿಯಾಗಿರುತ್ತಾರೆ. ಸ್ವಂತ ದುಡಿಮೆಯಿಂದ ಅವರು ಯಶಸ್ವಿಯಾಗುತ್ತಾರೆ. ಒಂದು ವೇಳೆ ಈ ರೇಖೆ ಈ ರೀತಿ ಹೀಗಿದ್ದರೆ ಅವರು ಯಾವಾಗಲೂ ಮಾಡುವ ಕೆಲಸದಿಂದ ಲಾಭವನ್ನು, ಸಂಶೋಧನೆಯನ್ನು ಮುಂತಾದ ಕೆಲಸಗಳಲ್ಲಿ ತೊಡಗಿಕೊಂಡು ಹೆಚ್ಚಿನ ಧನವನ್ನು ಸಂಪಾದನೆ ಮಾಡುತ್ತಾರೆ. ಸಂಶೋಧನೆಗಳು ಅಥವಾ ಸ್ಟಡಿ ಅಂತಹ ಸಂಶೋಧನೆ. ಇನ್ನು ಕೆಲವರದು ಹೀಗಿರುತ್ತೆ, ಬರೀ ನೆಟ್ಟಿಗಿರುತ್ತೆ. ಹೀಗಿದ್ದರೆ ಅವರು ಸ್ವಂತ ಉದ್ಯೋಗವನ್ನು ಮಾಡಿ, ಸ್ವಂತ ಬುದ್ಧಿಯನ್ನು ಮಾಡಿ ಅವರು ಸಂಪಾದನೆಯನ್ನು ಮಾಡುತ್ತಾರೆ. ಈಗ ಉದ್ದವಾಗಿದ್ದರೂ ಶಿಕ್ಷಣವನ್ನು ಮಾಡ್ತಾರೆ. ಹೀಗಿದ್ದರೆ ಅವರು ವ್ಯಾಪಾರ ವ್ಯವಹಾರದಿಂದ ಹೆಚ್ಚಿನ ಧನವನ್ನು ಸಂಪಾದನೆ ಮಾಡುತ್ತಾರೆ. ಹೀಗೆ ಹಲವರಿಗೆ ಹಲವು ರೀತಿಯಲ್ಲಿ ಅದೃಷ್ಟಗಳು ಒದಗಿ ಬರಲಿದೆ. ಅದಕ್ಕಾಗಿ ತಮ್ಮ ಹಸ್ತದ ರೇಖೆಗಳು ಯಾವ ರೀತಿ ಇದೆ, ಎಲ್ಲಿದೆ ಎಂಬುದನ್ನು ತಿಳಿದುಕೊಳ್ಳಬೇಕು. ಅದಕ್ಕಾಗಿ ನೀವು ಎಲ್ಲ ವಿಡಿಯೋಗಳನ್ನು ನೋಡಬೇಕು. ಹೆಚ್ಚು ಕಡಿಮೆ ಎಲ್ಲ ವಿಡಿಯೋಗಳನ್ನು ನೋಡಿದಾಗ ನಿಮಗೆ ಅದರ ಒಂದು ಐಡಿಯಾ ಸಿಗುತ್ತೆ. ಆಗ ನೀವು ತಿಳ್ಕೊಳ್ಳಲು ಸಾಧ್ಯವಾಗುತ್ತದೆ. ಅದಕ್ಕಾಗಿ ನೀವಿನ್ನೂ ಮಾಣಿಯಾ ಟೈಮ್ಸ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲವಾದರೆ ಈಗಲೇ ಕೆಳಗೆ ಕಾಣುವ ಸಬ್ಸ್ಕ್ರೈಬ್ ಎಂದು ಬರೆದಿರುವಲ್ಲಿ ಒಮ್ಮೆ ಕ್ಲಿಕ್ ಮಾಡಿ ಸಾಕು, ನೀವು ಸಬ್ಸ್ಕ್ರೈಬ್ ಆಗ್ತೀರಿ. ಹಾಗೆಯೇ ಪಕ್ಕದಲ್ಲಿ ಕಾಣುವ ಗಂಟೆಯ ಚಿಹ್ನೆಯನ್ನು ನೀವು ಒಮ್ಮೆ ಕ್ಲಿಕ್ ಮಾಡಿದರೆ ಮಾಣಿಯಾ ಟೈಮ್ಸ್ ಯೂಟ್ಯೂಬ್ ಚಾನಲ್ ಯಾವುದೇ ಹೊಸ ವೀಡಿಯೋ ಅಪ್ಲೋಡ್ ಆದಕೊಳ್ಳೆ ನಿಮ್ಮ ಮೊಬೈಲ್ಗೆ ನೋಟಿಫಿಕೇಷನ್ ಬರುತ್ತೆ. ಆದ್ದರಿಂದ ನೀವು ಎಲ್ಲ ವೀಡಿಯೋಗಳನ್ನು ನೋಡಲು ಸಾಧ್ಯವಾಗುತ್ತದೆ. ಪ್ರತಿಯೊಂದು ವೀಡಿಯೋನ ಆರಂಭದಿಂದ ಕೊನೆವರೆಗೂ ನೋಡಿದಾಗ ನೀವು ಹೆಚ್ಚಿನ ವಿಷಯಗಳು ಗೊತ್ತಾಗುತ್ತೆ. ಹಾಗೆಯೇ ನಿಮಗೆ ಗೊತ್ತಿರೋ ವಿಚಾರ ಇತರರಿಗೂ ತಿಳಿಯಲಿ ಎಂಬಂತೆ ನೀವು ಶೇರ್ ಮಾಡಿ ಪ್ರೋತ್ಸಾಹ ಕೊಡಿ. ಇನ್ನು ನಿಮ್ಮ ಭವಿಷ್ಯವನ್ನು ತಿಳಿಯುವಂತಹ ಆಸಕ್ತಿ, ಕುತೂಹಲ ಇದ್ದವರು ಇದರಲ್ಲಿ ಕೊಟ್ಟಿರುವಂಥ ವಾಟ್ಸಪ್ ನಂಬರಿಗೆ ವಾಟ್ಸಪ್ ಮೆಸೇಜ್ ಮಾಡಿ. ನಿಮಗೆ ಕೂಡಲೇ ಏನು ಮಾಡಿದರೆ ನಿಮ್ಮ
ಬಹುಶಃ ನಿಮಗೆ ಮನೆಯಲ್ಲೇ ಕುಳಿತು ನೋಡಲು ಸಾಧ್ಯ. ಮನೆಯಲ್ಲೇ, ನೀವೇನು ಇಲ್ಲಿ ಬರಬೇಕಾಗಿಲ್ಲ, ಮನೆಯಲ್ಲೇ ಕುಳಿತು ನಿಮ್ಮ ಭವಿಷ್ಯವನ್ನು ತಿಳಿಯಲು ಸಾಧ್ಯವಾಗುತ್ತದೆ. ನಾವು ಇದರಲ್ಲಿ ಕೊಟ್ಟಿರುವಂಥ ವಾಟ್ಸಪ್ ನಂಬರಿಗೆ ವಾಟ್ಸಪ್ ಮೆಸೇಜ್ ಮಾಡಿದರೆ ನಾವು ಕೂಡಲೇ ನಿಮಗೆ ಏನು ಮಾಡಿದರೆ ನಿಮ್ಮ ಭವಿಷ್ಯ ತಿಳಿಯಲು ಸಾಧ್ಯ ಎಂದು ತಿಳಿಸುತ್ತೇವೆ. ಅದರಂತೆ ನೀವು ಮುಂದುವರೆದರೆ ನಿಮ್ಮ ಭವಿಷ್ಯವನ್ನು ನೀವು ಮನೆಯಲ್ಲೇ ಕುಳಿತು ನೋಡಿ ಮುಂದೇನು, ಹೇಗೆ ನಿಮ್ಮ ಜೀವನವನ್ನು ರೂಪಿಸಿಕೊಳ್ಳಬೇಕು ಎಂಬುದರ ಬಗ್ಗೆ ತಿಳಿಯಲು ಸಾಧ್ಯ. ಆಸಕ್ತಿ, ನಂಬಿಕೆ ಇದ್ದವರು ಮಾತ್ರ ಇದರಲ್ಲಿ ಕೊಟ್ಟಿರುವಂಥ ವಾಟ್ಸಪ್ ನಂಬರಿಗೆ ವಾಟ್ಸಪ್ ಮೆಸೇಜ್ ಮಾಡಿ. ಹಾಯ್ ಅಂತ ಕಳಿಸೋ ಸಾಕು, ಎಸ್ ಅಂತ ಕಳಿಸೋ ಸಾಕು. ನಾವು ಕೂಡಲೇ ನಿಮಗೆ ಏನು ಮಾಡಿದರೆ ನಿಮ್ಮ ಭವಿಷ್ಯ ತಿಳಿಯಲು ಸಾಧ್ಯ ಎಂಬುದನ್ನು ತಿಳಿಸುತ್ತೇವೆ. ನೀವು ಅದರಂತೆ ಮುಂದುವರೆದರೆ ಮಾತ್ರ ನಿಮಗೆ ಭವಿಷ್ಯ ತಿಳಿಯಲು ಸಾಧ್ಯ. ಇಂತಹ ಮತ್ತೊಂದು ವಿಡಿಯೋದೊಂದಿಗೆ ಮತ್ತೆ ಬರುತ್ತೇನೆ. ಇಷ್ಟು ಹೊತ್ತು ಈ ವಿಡಿಯೋ ನೋಡಿದ ನಿಮಗೆಲ್ಲರಿಗೂ ಧನ್ಯವಾದ.